ಇದು ನಿಮಗೂ ಗೊತ್ತಿತ್ತನ್ರಿ ಗುಜರಾತ್ ಸ್ಪೆಷಲ್ ಮೇಥಿ ಥೇಪ್ಲಾ ಅಥವಾ ಮೇಥಿ ಪರೋಟನ ನಾವು ಮನೆಯೊಳಗನ ಈಸಿಲಿ ಹೆಂಗೆ ಮಾಡ್ಬೇಕಂತಂದ ನಾನು ಇಲ್ಲೇ ಫ್ರೆಶ್ ಆಗಿರೋ ಮೆಂತೆ ತೊಗೊಂಬಂದ ಅದನ್ನು ಎಲೆಯಲ್ಲಿ ಸೋಸ್ಕೊಂಡ ಫೈನ್ಲಿ ಚಾಪ್ ಮಾಡ್ಕೊಂಡ ತೊಳ್ಕೊಂಡು ಇಟ್ಕೊಂಡೇನ್ರಿ. ನಾ ಈ ಕಡೆ ಪರಾಟ ಹಿಟ್ಟು ನಾದ್ಕೊಳಕ ಒಂದು ಚಪ್ಪರೊಳಗೆ 2 ಉಳ್ಳಾಗಡ್ಡಿ, ಆಮೇಲೆ ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ ಗಡ್ಡಿ, ಆಮೇಲೆ 1 ಇಂಚ್ ಅಲ್ಲ ಹಾಕ್ಕೊಂಡೇನಿ, 1 ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ. ಈ ಪರಾಟನ ನಾವು ಜರ್ನಿ ಮಾಡಬೇಕಾದ್ರೆ 2-3 ದಿನ ಸ್ಟೋರ್ ಮಾಡ್ಕೊಂಡು ತಿನ್ಬೋದ್ರಿ. ಆದ್ರೆ ಉಳ್ಳಾಗಡ್ಡಿನ ಸ್ಕಿಪ್ ಮಾಡ್ಕೋರಿ. ಒಂದ್ ವೇಳೆ ಬೆಳಗ್ಗೆ ಟಿಫಿನಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸಿಗೆ ಏನಾದ್ರು ಕೊಡಾಕತ್ತೀರಪ್ಪ ಅಂತಂದ್ರ ಉಳ್ಳಾಗಡ್ಡಿ ಮಸ್ಟ್ ಅಂಡ್ ಶುಡ್ ಹಾಕೋರಿ, ಟೇಸ್ಟ್ ಮಸ್ತ್ ಬರ್ತೈತಿ. ನಾ ಈ ಕಡೆ ಪರಾಟ ಹಿಟ್ ನಾದ್ಕೊಳಕ ಸಣ್ಣಾಗಿ ಹೆಚ್ಕೊಂಡಂತ ಮೆಂತೆ, ಆಮೇಲೆ ಚಾಪ್ ಮಾಡಿ ಇಟ್ಕೊಂಡಂತ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಹಾಕೊಂಡಾಕತ್ತೇನ್ರಿ. ಅದಕ್ಕೊಂದ್ ಸ್ವಲ್ಪ ಅರ್ಶಿನ ಪುಡಿ, ಕೊತ್ತಂಬರಿ ನನ್ನ ಕಡೆ ಸ್ವಲ್ಪ ಇತ್ತಂತ ಹಾಕೊಂಡೆ, ನೀವು ಚಲೋತ್ನಾಗ ಕೊತ್ತಂಬರಿ ಹಾಕೋರಿ. ಆಮೇಲೆ ಬಿಳಿ ಎಳ್ಳು ಹಾಕೊಳಕತ್ತೇನಿ. ಆಮೇಲೆ 1 ಟೇಬಲ್ ಸ್ಪೂನ್ ಈ ಕಡೆ ನಾನು ಅಜ್ವಾನ್ ಹಾಕೊಳಕತ್ತೇನಿ. ಅಜ್ವಾನ ಹಾಕ್ಕೊಬೇಕ್ರಿ, ಅಂದ್ರನ ಈ ಪರಾಟ ಟೇಸ್ಟ್ ಬರ್ತೈತಿ. ಆಮೇಲೆ ನಾನು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆನ ಚಂದಾಗ ಬಿಸಿ ಮಾಡ್ಕೊಂಡು ಆ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಚಪಾತಿ ಅಥವಾ ಪರಾಟ ನಾದ್ಕೊನೋ ಹವನಿಗೆ ನಾವು ಈ ಹಿಟ್ಟನ್ನು ಇದನ್ನ ಚಂದಾಗ ನಾದ್ಕೋಬೇಕ್ರಿ. ನಾದಿಟ್ಕೊಂಡಂತ ಈ ಹಿಟ್ಟನ್ನು 10 to 15 ಮಿನಿಟ್ ರೆಸ್ಟ್ ಆಗಕ್ಕೆ ಬಿಟ್ಟಾದ್ಮ್ಯಾಗ ನಾವು ಚಪಾತಿ ಆಕಾರಕ್ಕೆ ಅಥವಾ ಸಣ್ಣ ಸಣ್ಣ ಪುಲ್ಕ ಆಕಾರಕ್ಕೆ ಪರೋಟ ಥರ ನೀವು ಮಾಡ್ಕೊಂಡು ಚಂದಾಗ ಎಣ್ಣೆ ಹಚ್ಕೊಂಡು ಬೇಯಿಸ್ಕೋಬೇಕ್ರಿ. ತಳ್ಳಗ ಲಟ್ಟಿಸ್ಕೊಂಡು ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 2-3 ದಿನ ನೀವು ಜರ್ನಿ ಮಾಡಕತ್ತೀರಪ್ಪ ಅಂತಂದ್ರೆ ಈಸಿಲಿ ಉಪ್ಪಿನಕಾಯಿ, ಮೊಸರು, ಚಟ್ನಿ ಇದ್ರ ಜೋಡಿ ನೀವು ಎಂಜಾಯ್ ಮಾಡ್ಬೋದು ಇದನ್ನ. ಆಮೇಲೆ ಮಕ್ಕಳ ಲಂಚ್ ಬಾಕ್ಸಿಗೆ ಮಾತ್ರ ಅಗ್ದಿ ಬೆಸ್ಟ್ ಇರ್ತೈತೆ ನೋಡ್ರಿ ಇದು. ನೀವು ಒಂದ್ಸಲ ಈ ಥಂಡಿ ದಿನದೊಳಗೆ ಸಿಗೋ ಫ್ರೆಶ್ ಮೇಥಿಯಿಂದ ಈ ರೆಸಿಪಿನ ಮಾಡಿ ನೋಡ್ರಿ. ಆಮೇಲೆ ಹೆಂಗಾಗಿತ್ತು ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು.